ವಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನು ಹರಿನಾಥ್. ಬಿಜೆಪಿ ಜೆಡಿಎಸ್ ಮೈತ್ರಿ ಇನ್ನೇನು ಮುರಿದೇ ಹೋಯಿತು. ವಿಧಾನಸಭಾ ಚುನಾವಣೆ ಸೀಟು ಹಂಚಿಕೆ ಸಂಬಂಧ ಸಂಘರ್ಷ ಆರಂಭವಾಗಿ ಈ ದೋಸ್ತಿ ಕುಸಿದೇ ಹೋಯಿತು ಎನ್ನುವ ಮಾತುಗಳು ಕೆಲ ತಿಂಗಳುಗಳಿಂದ ಹರಿದಾಡ್ತಿದ್ವು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಪ್ತ ವಲಯದ ಪ್ರೀತಮ್ ಗೌಡ, ಕೆಆರ್ ಪೇಟೆ ನಾರಾಯಣಗೌಡ ಅಂತವರು ಜೆಡಿಎಸ್ ವಿರುದ್ಧ ಮಾತನಾಡಿದಾಗ ಇನ್ನೇನು ಎರಡು ಪಕ್ಷಗಳ ನಡುವೆ ಕಾಳಗವೇ ನಡೆದು ಹೋಯಿತು ಅನ್ನುವಷ್ಟರ ಮಟ್ಟಿಗೆ ಸುದ್ದಿಯಾಗಿತ್ತು. ಇದು ಸಹಜವಾಗಿಯೇ ಎರಡು ಪಕ್ಷಗಳ ಕೆಲ ಹಂತದ ನಾಯಕರು, ಕಾರ್ಯಕರ್ತರ ವಲಯದಲ್ಲಿ ಗೊಂದಲಕ್ಕೆ ಕಾರಣವಾಗಿತ್ತು. ಆದರೆ ಈಗ ಮೈತ್ರಿ ಬಗೆಗಿನ ಎಲ್ಲ ಗೊಂದಲ ಗೋಜಲು ನಿವಾರಿಸಿ ದೋಸ್ತಿ ಇನ್ನಷ್ಟು ಭದ್ರಪಡಿಸುವ ಕಾರ್ಯಕ್ಕೆ ಬಿಜೆಪಿ ವರಿಷ್ಠರು ಕೈ ಹಾಕಿದ್ದಾರೆ ಎನ್ನುವ ಮಾಹಿತಿ ನವದೆಹಲಿಯಿಂದ ಬಂದಿದೆ. ಬಿಜೆಪಿ ಟಾಪ್ ಬಾಸ್ ಅಮಿತ್ ಶಾ ಅವರೇ ಕರ್ನಾಟಕ ಬಿಜೆಪಿ ಹಿರಿಯ ನಾಯಕರಿಗೆ ನೇರ ಆದೇಶ ಕಳುಹಿಸಿ ಜೆಡಿಎಸ್ ಜೊತೆ ಬಾಂಧವ್ಯವನ್ನ ಬಲಪಡಿಸಿಕೊಳ್ಳಿ, ಚುನಾವಣೆಗೆ ಇನ್ನೂ 1.5 ವರ್ಷ ಮಾತ್ರ ಬಾಕಿ ಇರೋದ್ರಿಂದ ಮೈತ್ರಿ ಬಗ್ಗೆ ಭಿನ್ನ ಸ್ವರಗಳು ಏಳದಂತೆ ನೋಡಿಕೊಳ್ಳಿ, ಜಿಬಿಎ ಮೈತ್ರಿ, ವಿಧಾನಸಭಾ ಚುನಾವಣೆ ಸೀಟು ಹಂಚಿಕೆ ಸೇರಿ ಎಲ್ಲ ವಿಚಾರಗಳನ್ನ ನಾವು ನೋಡ್ಕೊಳ್ತೀವಿ, ನೀವು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಜೊತೆ ಸಂಬಂಧವನ್ನ ನೆಟ್ಟಗಿಟ್ಕೊಳ್ಳಿ, ತಳಮಟ್ಟದ ಕಾರ್ಯಕರ್ತರಲ್ಲಿ ಪರಸ್ಪರ ನಂಬಿಕೆ ಮೂಡುವಂತೆ ಮಾಡಿ ಅಂತ ಠರಾವು ಪಾಸ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬಿದ ಹಿನ್ನೆಲೆ ಕರ್ನಾಟಕದ ಜನರ ನಾಡಿ ಮಿಡಿತ ಚೆಕ್ ಮಾಡಲು ಅಮಿತ್ ಶಾ ಟೀಮ್ ಖಾಸಗಿ ಸಂಸ್ಥೆ ಮೂಲಕ ನಡೆಸಿದ ಸರ್ವೆಯೊಂದು ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವ ವಾತಾವರಣ ಕರ್ನಾಟಕದಲ್ಲಿ ಸೃಷ್ಟಿಯಾಗಿಲ್ಲ ಅಂತ ವರದಿ ನೀಡಿರೋದೇ ರಾಜ್ಯ ನಾಯಕರಿಗೆ ಎಚ್ಚರಿಕೆ ಸಂದೇಶ ರವಾನೆಯಾಗಲು ಕಾರಣ ಎನ್ನಲಾಗ್ತಿದೆ. ಹೌದು, ಕಾಂಗ್ರೆಸ್ ಪಕ್ಷದ ಆಡಳಿತದ ವಿರುದ್ಧ ಕಳೆದ 3 ವರ್ಷಗಳಲ್ಲಿ ಜನವಿರೋಧ ಕಾಣಿಸ್ತಿದೆಯಾದರೂ ಅದು ಬಿಜೆಪಿಗೆ ಸ್ವಂತ ಬಲದ ಮೇಲೆ ಅಧಿಕಾರ ತಂದುಕೊಡುವಷ್ಟರ ಮಟ್ಟಿಗಿಲ್ಲ. ಅಭಿವೃದ್ಧಿ ಬಗ್ಗೆ ಜನ ಅಸಮಾಧಾನ ಹೊಂದಿದ್ರೂ ಸಹ ಪಂಚ ಗ್ಯಾರಂಟಿಗಳ ವಿಚಾರದಲ್ಲಿ ಸಂತೃಪ್ತಿ ಹೊಂದಿದ್ದಾರೆ. ಇದು ಕಾಂಗ್ರೆಸ್ ಗ್ರಾಫ್ ತೀರಾ ಕೆಳಮಟ್ಟಕ್ಕಿಳಿಯದಂತೆ ನೋಡಿಕೊಳ್ತಿದೆ. ಜೊತೆಗೆ ಅಹಿಂದ ಸಮುದಾಯಗಳು ಈಗಲೂ ಆ ಪಕ್ಷದ ಜೊತೆ ದೃಢವಾಗಿ ನಿಂತಿವೆ. ಹೀಗಾಗಿ ಕಾಂಗ್ರೆಸ್ ಪಕ್ಷವನ್ನ ಬಿಜೆಪಿ ಏಕಾಂಗಿಯಾಗಿ ಎದುರಿಸಿ ಬಹುಮತ ಸಾಧಿಸುವ ರಾಜಕೀಯ ಪರಿಸ್ಥಿತಿ ಸದ್ಯಕ್ಕಿಲ್ಲ ಎನ್ನುವಂತಹ ಅಂಶಗಳು ಖಾಸಗಿ ಸಂಸ್ಥೆ ಸರ್ವೆ ರಿಪೋರ್ಟ್ನಲ್ಲಿ ಇವೆಯಂತೆ. ಅನಕ್ಷರತೆ, ಕಳಪೆ ಜೀವನ ಮಟ್ಟದಲ್ಲಿರುವ ತೀವ್ರ ಜನಸಂಖ್ಯೆಯ ಹಿಂದುಳಿದ ಉತ್ತರ ಭಾಗ ಕೇಸರಿ ಪಕ್ಷಕ್ಕೆ ಸಮೃದ್ಧ ರಾಜಕೀಯ ಫಸಲು ತಂದುಕೊಡುತ್ತೆ. ಆದರೆ ಚಿಂತನಾಶಕ್ತಿ, ತರ್ಕ, ಪ್ರಶ್ನಿಸುವ ಮನೋಭಾವ ಮತ್ತು ಪ್ರಗತಿಪರ ಮನಸ್ಥಿತಿ ಹೆಚ್ಚಿರುವ ದಕ್ಷಿಣ ಭಾರತದಲ್ಲಿ ಏನ್ ಮಾಡಿದ್ರೂ ಆ ಪಕ್ಷಕ್ಕೆ ನೆಲೆ ಸಿಗ್ತಿಲ್ಲ. ಅಮಿತ್ ಶಾ ಅವರೇ ಖುದ್ದಾಗಿ 3 ಚುನಾವಣೆಗಳಲ್ಲಿ ದಂಡೆತ್ತಿ ಬಂದರೂ ದಕ್ಷಿಣ ಅವರಿಗೆ ಒಲಿತಿಲ್ಲ. ಇಂತಹ ಸಂದರ್ಭದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಅವಕಾಶವನ್ನ ಕೊಟ್ಟ ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ. ಆದಾಗ್ಯೂ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯುವ ಕನಸು ಇಲ್ಲೂ ನನಸಾಗ್ಲಿಲ್ಲ. ಯಡಿಯೂರಪ್ಪನಂತವರ ಬಲಿಷ್ಠ ನಾಯಕತ್ವ ಇದ್ದಾಗಲೇ ಬಿಜೆಪಿ ಸ್ವತಂತ್ರ ಬಹುಮತ ಪಡೆಯಲಿಲ್ಲ. ಅವರ ನಂತರ ಬಹುಮತದ ಹತ್ತಿರಕ್ಕೂ ಹೋಗುವುದು ಕಷ್ಟ ಎನ್ನುವ ಅರಿವು ಬಿಜೆಪಿಗೆ ಇದೆ. ಹೀಗಾಗಿ ಜೆಡಿಎಸ್ ಜೊತೆ ಮೈತ್ರಿ ಅವರಿಗೆ ರಾಜಕೀಯ ಅವಶ್ಯಕತೆ. ಹೀಗಿರುವಾಗ ಅಮಿತ್ ಶಾ ಅವರು ಮಾಡಿಸಿದ ಸರ್ವೆ ವರದಿ ಕೂಡ ಜೆಡಿಎಸ್ ಬಿಟ್ಟು ಚುನಾವಣೆಗೆ ಹೋದ್ರೆ ಬಿಜೆಪಿಗೆ ಕಷ್ಟ ಅಂತ ಹೇಳಿದೆ. ಇದರ ಪರಿಣಾಮ ಅಮಿತ್ ಶಾ ಅವರು ರಾಜ್ಯ ಮೂಲದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಕರೆಸಿಕೊಂಡು ಜೆಡಿಎಸ್ ಜೊತೆ ಮೈತ್ರಿ ಬಲಪಡಿಸಲು ಸೂಚಿಸಿದ್ದಾರೆ. ರಾಜ್ಯ ನಾಯಕರಿಗೆ ಆದೇಶ ಕಳಿಸಿದ್ದಾರೆ. ಇಷ್ಟಾಗುತ್ತಲೇ ಮೈತ್ರಿ ಪಕ್ಷಗಳಲ್ಲಿ ಮಿಂಚಿನ ಸಂಚಲನ ಉಂಟಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಈಗ ಹಿಂದೆಂದಿಗಿಂತಲೂ ಹೆಚ್ಚು ಹತ್ತಿರವಾಗ್ತಿದೆ. ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಮೊಕ್ಕಾಂ ಹೂಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಸಂಘಟಿಸತೊಡಗಿದ್ದು ಬಿಜೆಪಿ ನಾಯಕರು ಕುಮಾರಣ್ಣನ ಮಾತುಗಳಿಗೆ ಹಿಮ್ಮೇಳ ಒದಗಿಸುತ್ತಿದ್ದಾರೆ. ಹೈಕಮಾಂಡ್ ಸಂದೇಶ ಬಂದ ನಂತರ ನಮಗೆ ಇಷ್ಟವಿದ್ಯೋ ಇಲ್ವೋ, ಇನ್ನು ಮೈತ್ರಿ ಅನಿವಾರ್ಯ ಎನ್ನುವುದು ಬಿಜೆಪಿ ನಾಯಕರಿಗೆ ಮನದಟ್ಟಾಗಿದೆ. ಅಮಿತ್ ಶಾ ಅವರ ಮೆಸೇಜ್ ರಾಜ್ಯ ಬಿಜೆಪಿಗೆ ಪಾಸ್ ಆಗಿದೆ ಎನ್ನುವುದು ತಿಳಿಯುತ್ತಿದ್ದಂತೆ ಕುಮಾರಸ್ವಾಮಿ ಕೂಡ ಖುಷಿಯಾಗಿದ್ದು ಹಿರಿಯೂರು ಮತ್ತು ಧಾರವಾಡ ಉಪಚುನಾವಣೆಯಲ್ಲಿ ತಮ್ಮ ಶಕ್ತಿ ತೋರಿಸಲು ಸಿದ್ಧರಾಗ್ತಿದ್ದಾರೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ನಡೆದ ಎಲ್ಲ ಉಪಚುನಾವಣೆಗಳಲ್ಲೂ ಮೈತ್ರಿ ಪಕ್ಷಗಳಿಗೆ ಹಿನ್ನಡೆಯಾಗಿದ್ದು ಈ ಸಲ ಹಾಗೆ ಆಗದಂತೆ ತಡೆಯಲು ಈಗಿನಿಂದಲೇ ವ್ಯೂಹ ರಚಿಸುತ್ತಿದ್ದಾರೆ. ಹಿರಿಯೂರು ಕ್ಷೇತ್ರವನ್ನ ತಮ್ಮ ಪಕ್ಷಕ್ಕೆ ಬಿಡಿಸಿಕೊಳ್ಳುವುದು, ಧಾರವಾಡವನ್ನ ಬಿಜೆಪಿಗೆ ಬಿಟ್ಟು 2 ಕಡೆ ಸರ್ವ ಸಮನ್ವಯದೊಂದಿಗೆ ಸಂಘಟಿತ ದಾಳಿ ನಡೆಸಿ
ಉಪಚುನಾವಣೆ ಗೆಲ್ಲಲು ಪ್ಲಾನ್ ಸಿದ್ಧಪಡಿಸುತ್ತಿದ್ದಾರೆ ಎನ್ನಲಾಗ್ತಿದೆ. ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಪೂರಕವಾಗುವ ವಿ ಸೋಮಣ್ಣ ಅವರನ್ನ ಈ ಹುದ್ದೆಗೆ ತರಲಾಗುತ್ತೆ. ಈ ಸಂಬಂಧ ದೇವೇಗೌಡರು, ಕುಮಾರಸ್ವಾಮಿ ಕೂಡ ಪಾಸಿಟಿವ್ ಅಭಿಪ್ರಾಯವನ್ನ ಬಿಜೆಪಿ ವರಿಷ್ಠರಿಗೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಏನೇ ಇರಲಿ, ಮುಂಬರುವ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮತ್ತಷ್ಟು ಸದೃಢವಾಗಿ ಕಾಂಗ್ರೆಸ್ ವಿರುದ್ಧ ಸೆಟೆದು ನಿಲ್ಲುವುದನ್ನ ನಾವು ನಿರೀಕ್ಷಿಸಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.